ಎಸ್.ಟಿ. ಕಾಲ್ರಿಡ್ಜ್ ಅವರು ಬರೆದಿರತಕ್ಕಂತಹ ಕ್ರಿಸ್ಟಾಬೆಲ್ ಅಂತಕ್ಕಂತಹ ಪೋಯಂನ ಸಮರಿಯನ್ನ ತುಂಬಾ ಜನ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಸಿಂಪಲ್ ಆಗಿರತಕ್ಕಂತಹ ಸಮರಿ. ಮೊದಲನೇದಾಗಿ ಅಬೌಟ್ ದ ಪೋಯಂ ನೋಡಿ. ಕ್ರಿಸ್ಟಾಬೆಲ್ ಈಸ್ ಎ ನರೇಟಿವ್ ಪೋಯಂ ರಿಟನ್ ಬೈ ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್ ಡ್ಯೂರಿಂಗ್ ದ ರೊಮ್ಯಾಂಟಿಕ್ ಪೀರಿಯಡ್. ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ ಈ ಒಂದು ಪೋಯಂ ಅನ್ನ ಎಸ್.ಟಿ. ಕಾಲ್ರಿಡ್ಜ್ ಅವರು ಬರೆದಿದ್ದಾರೆ ಮತ್ತು ಇದೊಂದು ಕಥೆಯ ರೂಪದಲ್ಲಿ ಇರತಕ್ಕಂತಹ ಒಂದು ಪದ್ಯ ಆಗಿದೆ ವಿದ್ಯಾರ್ಥಿಗಳೇ. ದ ಪೋಯಮ್ ಈಸ್ ನೋನ್ ಫಾರ್ ಇಟ್ಸ್ ಗೋಥಿಕ್ ಅಟ್ಮಾಸ್ಫಿಯರ್, ಸೂಪರ್ ನ್ಯಾಚುರಲ್ ಹಿಂಟ್ಸ್ ಅಂಡ್ ಎಮೋಷನಲ್ ಮಿಸ್ಟರಿ. ನೀವೆಲ್ಲ ಗೋಥಿಕ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಒಂದು ಲಿಟರೇಚರ್ ಅಲ್ಲಿ ಕಲ್ತಿರ್ಬೋದು. ಅಂದ್ರೆ ಇಲ್ಲಿ ಒಂದು ಸೂಪರ್ ನ್ಯಾಚುರಲ್ ಹಿಂಟ್ಸ್ ಅಂದ್ರೆ ನಾವು ತುಂಬಾ ರಹಸ್ಯವಾಗಿರ್ತಕ್ಕಂತಹ, ಸೂಪರ್ ನ್ಯಾಚುರಲ್ ಆಗಿರ್ತಕ್ಕಂತಹ ಮತ್ತು ಅನೇಕ ನಿಗೂಢತೆಗಳನ್ನ ಒಳಗೊಂಡಿರ್ತಕ್ಕಂತಹ ಪೋಯಂಗಳನ್ನ ಬರಿತಾ ಇದ್ರು ಆ ಕಾಲದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೋಯಂ ಕೂಡ ಇದೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಯಂಗ್ ಪ್ಯೂರ್ ಗರ್ಲ್ ನೇಮ್ಡ್ ಕ್ರಿಸ್ಟಾಬೆಲ್. ನೋಡಿ, ಇಲ್ಲಿ ಒಂದು ಹುಡುಗಿಯ ಒಂದು ಜೀವನದ ಕಥೆ ಇದಾಗಿದೆ. ಟೈಟಲ್ ಏನಿದೆನೋ ಕ್ರಿಸ್ಟಾಬೆಲ್ ಅಂತೇಳಿ ಇದೊಂದು ಹುಡುಗಿಯ ಹೆಸರಾಗಿದೆ. ಅವಳೊಬ್ಬ ಯಂಗ್ ಆಗಿರ್ತಕ್ಕಂತಹ ಮತ್ತು ತುಂಬಾನೇ ಮನಸ್ಸು ಶುದ್ಧವಾಗಿರ್ತಕ್ಕಂತಹ ಒಳ್ಳೆಯ ಹುಡುಗಿ ಆಗಿರ್ತಾಳೆ. ಹೂ ಮೀಟ್ಸ್ ಎ ಸ್ಟ್ರೇಂಜ್ ವುಮೆನ್ ಗೆರಾಲ್ಡಿನ್ ಅಂತಕ್ಕಂತಹ ಒಬ್ಬ ವಿಚಿತ್ರವಾಗಿರ್ತಕ್ಕಂತಹ ಮಹಿಳೆಯನ್ನ ಭೇಟಿ ಆಗ್ತಾಳೆ. ಇನ್ ದ ಫಾರೆಸ್ಟ್ ಎಟ್ ಮಿಡ್ ನೈಟ್, ಮಧ್ಯರಾತ್ರಿಯಲ್ಲಿ ಆ ಒಂದು ಹೆಣ್ಣು ಮಗಳನ್ನ ಭೇಟಿ ಆಗ್ತಾಳೆ. ಸೊ ಇವರಿಬ್ಬರ ಒಂದು ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ನಡೀತವೆ ಅಂತಕ್ಕಂಥದ್ದೇ ಪೋಯಮ್ ಅಲ್ಲಿ ಬರತಕ್ಕಂತಹ ಮುಖ್ಯ ವಿಷಯ ಆಗಿರುತ್ತೆ. Although the poem seems like a simple story, it carries deeper meanings about innocence, temptation, fear and deceit. ಸೊ ಇಲ್ಲಿ ಸ್ಟೋರಿ ತುಂಬಾನೇ ಸಿಂಪಲ್ ಆಗಿ ಕಂಡ್ರು ಕೂಡ ಇಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂತಹ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತೇವೆ, ಥೀಮ್ಸ್ ಗಳನ್ನ ತಿಳ್ಕೊಳ್ತೇವೆ. ಇನ್ನೋಸೆನ್ಸ್ ಅಂದ್ರೆ ಕ್ರಿಸ್ಟಾಬೆಲ್ಗೆ ಇರ್ತಕ್ಕಂತಹ ಒಂದು ಮುಗ್ಧತೆ ಅಂತೇಳಿ ಅರ್ಥ ಮಾಡ್ಕೋಬಹುದು. ಮತ್ತು ಟೆಂಪ್ಟೇಷನ್ ಇರ್ಬೋದು, ಫಿಯರ್ ಅಂದ್ರೆ ಭಯ, ಮತ್ತು ಡಿಸೀಟ್ ಅಂದ್ರೆ ಒಂದು ಮೋಸ. ಇಂತಹ ಥೀಮ್ಗಳನ್ನ ಒಳಗೊಂಡಿದೆ. ಕ್ರಿಸ್ಟಾಬೆಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ಇಟ್ ರಿಫ್ಲೆಕ್ಟ್ಸ್ ರೊಮ್ಯಾಂಟಿಕ್ ಥೀಮ್ಸ್. ನೋಡಿ, ರೊಮ್ಯಾಂಟಿಕ್ ಥೀಮ್ಸ್ ಗಳನ್ನ ಈ ಒಂದು ಪೋಯಂ ಮೂಲಕ ಪೋಯೆಟ್ ಅವರು ಇಲ್ಲಿ ನಮಗೆ ತಂದು ಕೊಡ್ತಾ ಇದ್ದಾರೆ. ಸಚ್ ಆಸ್ ಇಮ್ಯಾಜಿನೇಷನ್ ಕಲ್ಪನೆ, ಎಮೋಷನ್ಸ್ ಅಂದ್ರೆ ಮನುಷ್ಯನ ಭಾವನೆಗಳು, ನೇಚರ್ ಅಂಡ್ ದ ಇನ್ನರ್ ವರ್ಲ್ಡ್ ಆಫ್ ದ ಹ್ಯೂಮನ್ ಮೈಂಡ್. ದ ಪೋಯಮ್ ಈಸ್ ಅನ್ಫಿನಿಶ್ಡ್. ಒಂದು ಟ್ರಾಜಿಡಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪೋಯಂ ಕಂಪ್ಲೀಟ್ ಆಗಿ ನಮ್ಮ ಪೋಯೆಟ್ ಅವರು ಬರೆದಿಲ್ಲ. ಕೇವಲ ಅರ್ಧಮರ್ಧ ಸ್ಟೋರಿಯನ್ನ ಈ ಒಂದು ಪೋಯಂ ಒಳಗೊಂಡಿದೆ. ಅಂಡ್ ಓನ್ಲಿ 2 parts ವರ್ ರಿಟನ್. ಸುಮಾರು 2 ಪಾರ್ಟ್ಗಳಲ್ಲಿ ಈ ಒಂದು ಸ್ಟೋರಿಯನ್ನ ಬರೆದಿದ್ದಾರೆ. ಆದ್ರೂ ಕೂಡ ಇದು ಇನ್ಕಂಪ್ಲೀಟ್ ಆಗಿದೆ. ಬಟ್ ಈವನ್ ಇನ್ ಇಟ್ಸ್ ಇನ್ಕಂಪ್ಲೀಟ್ ಫಾರ್ಮ್ ಇಟ್ ರಿಮೇನ್ಸ್ ಪವರ್ಫುಲ್ ಅಂಡ್ ಹಾಂಟಿಂಗ್. ನೋಡಿ, ಈ ಒಂದು ಪೋಯಂ ಇನ್ಕಂಪ್ಲೀಟ್ ಆಗಿದ್ರೂ ಕೂಡ ತುಂಬಾನೇ ಪವರ್ಫುಲ್ ಆಗಿರ್ತಕ್ಕಂತಹ ವಿಷಯಗಳನ್ನ ಒಳಗೊಂಡಿದೆ ಮತ್ತು ಅನೇಕ ರಹಸ್ಯಗಳನ್ನ ನಮ್ಮ ಕಣ್ಮುಂದೆ ತಂದು ಇಡ್ತಾ ಇದೆ. ಇನ್ನು ಪಾರ್ಟ್ 1 ಸಮರಿ ನಿಮ್ಮ ಸಿಲೆಬಸ್ಗೆ ಇರತಕ್ಕಂಥದ್ದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ಪಾರ್ಟ್ 1 ಸಮರಿಯನ್ನ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಪಾರ್ಟ್ 1 ಸಮರಿಯನ್ನ ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಬೇಕು ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ಇಲ್ಲಿ ನೋಡಿ, ಸಮರಿಯಲ್ಲಿ ಪಾರ್ಟ್ 1 ಆಫ್ ಕ್ರಿಸ್ಟಾಬೆಲ್ ಟೇಕ್ಸ್ ಪ್ಲೇಸ್ ಆನ್ ಎ ಕೋಲ್ಡ್ ಕ್ವಯಟ್ ನೈಟ್ ಇನ್ ಎ ಡಾರ್ಕ್ ಫಾರೆಸ್ಟ್. ಸೊ ಈ ಒಂದು ಪೋಯಂ ಆರಂಭ ಆಗಿರ್ತಕ್ಕಂತಹ ಒಂದು ಸಿಚುವೇಶನ್ ಹೇಗಿದೆಪ್ಪ ಅಂದ್ರೆ, ಒಂದು ಕ್ವಯಟ್ ನೈಟ್, ತುಂಬಾ ಪ್ರಶಾಂತವಾಗಿರ್ತಕ್ಕಂತಹ ರಾತ್ರಿ ಆಗಿದೆ. ಮತ್ತು ಕೋಲ್ಡ್ ಅಂದ್ರೆ ತಂಪಾಗಿರ್ತಕ್ಕಂತಹ ಒಂದು ರಾತ್ರಿ ಅದಾಗಿರುತ್ತೆ. ಮತ್ತು ಪ್ಲೇಸ್ ಯಾವ್ದಪ್ಪ ಅಂದ್ರೆ ಇನ್ ಎ ಡಾರ್ಕ್ ಫಾರೆಸ್ಟ್, ಕತ್ತಲೆ ತುಂಬಿರತಕ್ಕಂತಹ ಒಂದು ಫಾರೆಸ್ಟ್ ಒಳಗಡೆ ಘಟನೆಗಳು ಆರಂಭಗೊಳ್ತವೆ. ದ ಟೈಮ್ ಈಸ್ ಕ್ಲೋಸ್ ಟು ಮಿಡ್ ನೈಟ್, ಸುಮಾರು 12 ಗಂಟೆ ಟೈಮ್ ಆಗಿರುತ್ತೆ. ಅಂಡ್ ಎವ್ರಿಥಿಂಗ್ ಅರೌಂಡ್ ಈಸ್ ಸ್ಟಿಲ್ ಅಂಡ್ ಮಿಸ್ಟೀರಿಯಸ್, ಎಲ್ಲವೂ ಕೂಡ ಪ್ರಶಾಂತವಾಗಿರುತ್ತೆ, ಎಲ್ಲವೂ ಕೂಡ ನಿಗೂಢತೆಯಿಂದ ಕೂಡಿರುತ್ತೆ ಅಲ್ಲಿರ್ತಕ್ಕಂತಹ ವಾತಾವರಣ. The young heroine Christabel secretly leaves her bed and walks into the woods near her father's castle. ಸೊ ತಂದೆಯ ಜೊತೆ ಇವಳೇನು, ಕ್ಯಾಸಲ್ ಅಂದ್ರೆ ಅಲ್ಲೊಂದು ಕೋಟೆ ಇರುತ್ತಲ್ವಾ, ಇವ್ರು ವಾಸ ಮಾಡಿರ್ತಕ್ಕಂಥದ್ದು. ಆ ಕೋಟೆಯನ್ನ ಬಿಟ್ಟು ಇವಳು ಏನ್ ಮಾಡ್ತಾಳೆ, ವುಡ್ಸ್ ಅಂದ್ರೆ ಫಾರೆಸ್ಟ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಅರಮನೆ ಅಥವಾ ಕೋಟೆಯ ಆಚೆ ಇರತಕ್ಕಂತಹ ಆ ಒಂದು ಫಾರೆಸ್ಟ್ ಒಳಗಡೆ ಇವಳು ಹೋಗ್ತಾ ಇದ್ದಾಳೆ ರಹಸ್ಯವಾಗಿ, ಯಾರಿಗೂ ಹೇಳದಂತೆ. She goes there to pray for the safety of her lover who is far away. ಅಲ್ಲಿಗೆ ಹೋಗಿರ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂದ್ರೆ, ತುಂಬಾ ದೂರದಲ್ಲಿ ಇವಳ ಪ್ರಿಯಕರ ಇರ್ತಾನೆ. ಸೊ ಅವನ ಒಂದು ಸೇಫ್ಟಿಗೋಸ್ಕರ ಇವಳು ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಕ್ಕೆ ಹೋಗಿರ್ತಾಳೆ. ಸುರಕ್ಷತೆಯಿಂದ ತನ್ನ ಪ್ರಿಯಕರ ವಾಪಸ್ ಬರಬೇಕು ಅಂತೇಳಿ ಇವಳು ಪ್ರಾರ್ಥನೆಯನ್ನ ಸಲ್ಲಿಸ್ಲಿಕ್ಕೆ ಅಂತೇಳಿ ಆ ಒಂದು ಡೀಪ್ ಫಾರೆಸ್ಟ್ ಅಲ್ಲಿ ತುಂಬಾನೇ ಡಾರ್ಕ್ ಆಗಿರ್ತಕ್ಕಂತಹ ಆ ಒಂದು ನೈಟ್ ಅಲ್ಲಿ ಹೋಗ್ತಾ ಇದ್ದಾಳೆ. Christabel is pure, innocent and gentle
and she believes that prayer will protect the person she loves. ಸೊ ಈ ರೀತಿ ಪ್ರಾರ್ಥನೆ ಮಾಡುವುದರ ಮೂಲಕ ತನ್ನ ಪ್ರಿಯಕರನ ಒಂದು ಸುರಕ್ಷತೆಯನ್ನ ಅವಳು ದೇವರ ಹತ್ರ ಪ್ರಾರ್ಥಿಸ್ಲಿಕ್ಕೆ ಅಂತೇಳಿ ಹೋಗಿದ್ದಾಳೆ. ಅವಳ ಒಂದು ಸೋಲ್ ತುಂಬಾನೇ ಪ್ಯೂರ್ ಆಗಿರ್ತಕ್ಕಂಥದ್ದು, ಇನ್ನೋಸೆಂಟ್, ಮುಗ್ಧತೆಯಿಂದ ಕೂಡಿರ್ತಕ್ಕಂಥದ್ದು. While Christabel is praying beside an ancient oak tree, she suddenly hears a weak, fearful moaning sound. ಸೊ ಅವಳು ಪ್ರಾರ್ಥನೆಯನ್ನೇನೋ ಮಾಡ್ಕೊಳ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಅಲ್ಲೊಂದು ಓಕ್ ಟ್ರೀ ಇರುತ್ತೆ, ಏನ್ಸಿಯಂಟ್ ಅಂದ್ರೆ ತುಂಬಾ ಹಳೇದಾಗಿರ್ತಕ್ಕಂತಹ ಒಂದು ಓಕ್ ಮರ ಅಲ್ಲಿ ಇರುತ್ತೆ. ಅವಳಿಗೆ ಯಾವುದೋ ಒಂದು ಸೌಂಡ್ ಕೇಳುತ್ತೆ. ಆ ಸೌಂಡ್ ಹೇಗಿರುತ್ತಪ್ಪ ಅಂದ್ರೆ ವೀಕ್, ತುಂಬಾ ದುರ್ಬಲವಾಗಿರ್ತಕ್ಕಂತಹ ಮತ್ತು ಭಯದಿಂದ, ಮೋರ್ನಿಂಗ್ ಅಂದ್ರೆ ನರಳ್ತಕ್ಕಂಥದ್ದು, ಭಯದಿಂದ ಯಾರೋ ವ್ಯಕ್ತಿ ನರಳ್ತಾ ಇರೋ ರೀತಿಲಿ ಇವಳಿಗೆ ಕೇಳಿಸುತ್ತೆ. ಶಿ ಬಿಕಮ್ಸ್ ಫ್ರೈಟನ್ಡ್, ಒಂದು ಕ್ಷಣ ಇವಳಿಗೆ ಭಯ ಆಗುತ್ತೆ ಫಾರ್ ಎ ಮೊಮೆಂಟ್, ಬಟ್ ಗ್ಯಾದರ್ಸ್ ಹರ್ ಕರೇಜ್, ಹೇಗೋ ಧೈರ್ಯವನ್ನ ತಂದ್ಕೊಳ್ತಾಳೆ. ಅಂಡ್ ಲುಕ್ಸ್ ಅರೌಂಡ್ ಟು ಫೈಂಡ್ ವೇರ್ ದ ಸೌಂಡ್ ಈಸ್ ಕಮಿಂಗ್ ಫ್ರಮ್, ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತಕ್ಕಂತಹ ಒಂದು ಸಂದೇಹ ಇದೆ. ಸೊ ಯಾವ ಕಡೆ ಸೌಂಡ್ ಬರ್ತಾ ಇದೆ ಅಂತೇಳಿ ಹುಡುಕ್ತಾ ಅವಳು ಹೊರಡ್ತಾಳೆ. ಶಿ ಡಿಸ್ಕವರ್ಸ್ ಎ ಬ್ಯೂಟಿಫುಲ್ ಯಂಗ್ ವುಮೆನ್ ಲೈಯಿಂಗ್ ಆನ್ ದ ಕೋಲ್ಡ್ ಗ್ರೌಂಡ್. ಎಸ್, ಅಲ್ಲಿ ಗ್ರೌಂಡ್ ಮೇಲೆ ಅಂದ್ರೆ ನೆಲದ ಮೇಲೆ ಒಬ್ಬ ತುಂಬಾನೇ ಸುಂದರವಾಗಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಬಿದ್ದಿರ್ತಾಳೆ. ಡ್ರೆಸ್ಡ್ ಇನ್ ರಿಚ್ ಕ್ಲಾತ್ಸ್, ಅವಳ ಬಟ್ಟೆಗಳು ತುಂಬಾನೇ ರಿಚ್ ಇಂದ ಕೂಡಿರ್ತವೆ. ಬಟ್ ಲುಕಿಂಗ್ ಹೆಲ್ಪ್ಲೆಸ್ ಅಂಡ್ ಎಕ್ಸಾಸ್ಟೆಡ್, ತುಂಬಾ ದಣಿದಿರೋ ರೀತಿಲಿ ಮತ್ತು ನಿಸ್ಸಹಾಯಕ ಸ್ಥಿತಿಯಲ್ಲಿ ಆ ಹೆಣ್ಣು ಮಗಳು ಕ್ರಿಸ್ಟಬೆಲ್ ಕಣ್ಣಿಗೆ ಕಾಣಿಸ್ಕೊಳ್ತಾಳೆ. ದ ವುಮೆನ್ ಇಂಟ್ರೊಡ್ಯೂಸ್ herself as Geraldine. ಸೊ ತನ್ನ ಹೆಸರನ್ನ ಗೆರಾಲ್ಡಿನ್ ಅಂತ ಹೇಳಿ ಅವಳು ಹೇಳ್ತಾಳೆ. Geraldine tells Christabel that she has been kidnapped by violent men who brought her into the forest and abandoned her. ಸೊ ಅವಳು ಒಂದು ಕಥೆಯನ್ನ ಕ್ರಿಸ್ಟಬೆಲ್ ಮುಂದೆ ಹೇಳ್ತಾಳೆ. ಅದೇನಪ್ಪ ಅಂದ್ರೆ ತುಂಬಾ ವೈಲೆಂಟ್ ಅಂದ್ರೆ ಹಿಂಸೆಯನ್ನ ಕೊಡ್ತಕ್ಕಂತಹ ಒಂದಿಷ್ಟು ಜನಗಳು ನನ್ನನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿಬಿಟ್ಟು ನನ್ನನ್ನ ಈ ಒಂದು ಕಾಡು ಒಳಗಡೆ ತಂದು ನನ್ನನ್ನ ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂತಹ ಕಥೆಯನ್ನ ಜೆರಾಲ್ಡಿನ್ ಕ್ರಿಸ್ಟಬೆಲ್ಗೆ ಹೇಳ್ತಾಳೆ. ಶಿ ಕ್ಲೇಮ್ಸ್ ಶಿ ಡಸ್ ನಾಟ್ ನೋ ದ ವೇ ಬ್ಯಾಕ್ ಟು ಹರ್ ಹೋಮ್. ಯಾವ ರೀತಿ ನನ್ನ ಮನೆಗೆ ನಾನು ವಾಪಸ್ ತೆರಳಬೇಕು ಅಂತಕ್ಕಂಥದ್ದು ನನಗೆ ತಿಳಿತಾ ಇಲ್ಲ, ಅಂದ್ರೆ ದಾರಿಯನ್ನ ಮರೆತು ಬಿಟ್ಟಿದ್ದೇನೆ ಅಂತ ಹೇಳಿ ಅವಳು ಹೇಳ್ತಾಳೆ. ಹರ್ ಸ್ಟೋರಿ ಅಪಿಯರ್ಸ್ ಸ್ಯಾಡ್ ಅಂಡ್ ಪೇನ್ಫುಲ್. ಸೊ ಈ ಕಥೆಯನ್ನ ಕೇಳಿರ್ತಕ್ಕಂತಹ ಕ್ರಿಸ್ಟಬೆಲ್ಗೆ ತುಂಬಾನೇ ಬೇಸರ ಅನ್ಸುತ್ತೆ, ಯಾಕಂದ್ರೆ ಒಂದು ನೋವಿನ ಕಥೆಯನ್ನ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಅಂಡ್ ಕ್ರಿಸ್ಟಬೆಲ್ ಫೀಲ್ಸ್ ಡೀಪ್ ಸಿಂಪತಿ ಫಾರ್ ಹರ್. ಅವಳ ಒಂದು ಪರಿಸ್ಥಿತಿಯನ್ನ ನೋಡಿ ಅಯ್ಯೋ ಪಾಪ ಅಂತೇಳಿ ಕ್ರಿಸ್ಟಬೆಲ್ಗೆ ಸಿಂಪತಿ ಮೂಡುತ್ತೆ ಅವಳ ಮೇಲೆ. ಔಟ್ ಆಫ್ ಕಂಪ್ಯಾಷನ್ ಅಂಡ್ ಕೈಂಡ್ನೆಸ್ ಕ್ರಿಸ್ಟಬೆಲ್ ಡಿಸೈಡ್ಸ್ ಟು ಹೆಲ್ಪ್ ಹರ್ ಅಂಡ್ ಬ್ರಿಂಗ್ ಹರ್ ಟು ದ ಕ್ಯಾಸಲ್ ಫಾರ್ ಶೆಲ್ಟರ್. ಈಗ ನೋಡಿ, ಯಾರೇ ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಎಲ್ಲ ಒಳ್ಳೆಯ ವ್ಯಕ್ತಿಗಳಿಗೂ ಬಂದೇ ಬರುತ್ತಲ್ವಾ. ಸೊ ಈ ರೀತಿ ಒಂದು ಸಹಾನುಭೂತಿಯನ್ನ ಇಲ್ಲಿ ಕ್ರಿಸ್ಟಬೆಲ್ ತೋರಿಸ್ತಾ ಇದ್ದಾಳೆ. ಅವಳೇನ್ ಮಾಡ್ತಾಳೆ ಅಂದ್ರೆ ಹೆಣ್ಣು ಮಗಳನ್ನ ತನ್ನ ಒಂದು ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾಳೆ. ಅಲ್ಲಿ ಅವಳಿಗೆ ಒಂದು ಶೆಲ್ಟರ್ ಅನ್ನ ಕೊಡೋಣ ಅಂತ ಹೇಳಿ ಅವಳು ಡಿಸೈಡ್ ಮಾಡ್ತಾಳೆ. Since the castle gates are locked at night, Christabel secretly leads Geraldine through a side entrance. ಅದು ಆಲ್ರೆಡಿ ನೈಟ್ ಆಗಿದ್ರಿಂದ ಆ ಒಂದು ಕೋಟೆಯ ಬಾಗಿಲುಗಳನ್ನ ಮುಚ್ಚಿರ್ತಾರೆ. ಸೊ ಈಗ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಒಂದು ಸೈಡ್ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿಂದ ಇವಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾಳೆ ಕ್ರಿಸ್ಟಬೆಲ್ ಆ ಒಂದು ಕೋಟೆಯ ಒಳಗಡೆ. ಆನ್ ದ ವೇ ಜೆರಾಲ್ಡಿನ್ ಸೀಮ್ಸ್ ವೀಕ್ ಅಂಡ್ ಅನೇಬಲ್ ಟು ವಾಕ್ ಈಸಿಲಿ. ಸೊ ಈ ರೀತಿ ಅವರು ನಡೆದುಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ನಡೆದುಕೊಂಡು ಹೋಗ್ಲಿಕ್ಕೆ ತುಂಬಾನೇ ಕಷ್ಟಪಡ್ತಾ ಇರ್ತಾಳೆ, ತುಂಬಾನೇ ವೀಕ್ ಆಗಿ ಕಾಣಿಸ್ಕೊಳ್ತಾಳೆ. ಸೊ ಕ್ರಿಸ್ಟಬೆಲ್ ಸಪೋರ್ಟ್ಸ್ ಹರ್ ಟೆಂಡರ್ಲಿ. ಪ್ರೀತಿಯಿಂದ ಅವಳಿಗೆ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಕ್ರಿಸ್ಟಬೆಲ್ ಕರೆದುಕೊಂಡು ಹೋಗ್ತಾಳೆ. ದಿಸ್ ಶೋಸ್ ಹರ್ ಇನ್ನೋಸೆನ್ಸ್ ಅಂಡ್ ಗುಡ್ನೆಸ್. ಅವಳಲ್ಲಿರ್ತಕ್ಕಂತಹ ಒಂದು ಮುಗ್ಧತೆ ಮತ್ತು ಒಳ್ಳೆಯತನವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹವೆವರ್ ಸ್ಮಾಲ್ ಮಿಸ್ಟರೀಸ್ ಸೈನ್ಸ್ ಸಜೆಸ್ಟ್ ದಟ್ ಜೆರಾಲ್ಡಿನ್ ಮೇ ನಾಟ್ ಬಿ ವಾಟ್ ಶಿ ಅಪಿಯರ್ಸ್. ನೋಡಿ, ಈಗ ಆ ಹೆಣ್ಣು ಮಗಳು ಮುಗ್ಧವಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ, ಏನೋ ತೊಂದರೆ ಇಲ್ಲಿರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾಳೆ. ಬಟ್ ಅವರು ಮುಂದೆ ಸಾಗಿದಂತೆ ಅನೇಕ ಅಪಶಕುನಗಳು, ನಿಗೂಢತೆಯ ಅಪಶಕುನಗಳು ಅಲ್ಲಿ ಒಂದು ಸಿಗ್ನಲ್ ಆಗಿ ಕಾಣಿಸ್ಕೊಳ್ತವೆ. ವೆನ್ ದೆ ಕ್ರಾಸ್ ದ ಥ್ರೆಶೋಲ್ಡ್ ಆಫ್ ದ ಕ್ಯಾಸಲ್ ಜೆರಾಲ್ಡಿನ್ ಸೀಮ್ಸ್ ಟು ಶಡ್ಡರ್ ಸ್ಟ್ರೇಂಜ್ಲಿ. ಸೊ ಹಾಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಕೋಟೆಯ ಒಳಗಡೆ ಹೋದಾಗ ಶಡ್ಡರ್ ಅಂದ್ರೆ ನಡುಕ ಉಂಟಾಗೋದು ಅಂತೇಳಿ ಒಂದು ನಡುಕ ಆ ಹೆಣ್ಣು ಮಗಳಲ್ಲಿ ಮೂಡುತ್ತೆ. ಆಸ್ ಇಫ್ ಅಫೆಕ್ಟೆಡ್ ಬೈ ಸಮ್ ಇನ್ವಿಜಿಬಲ್ ಫೋರ್ಸ್. ಯಾವುದೋ ಒಂದು ಕಣ್ಣಿಗೆ ಕಾಣದಂತಹ ಫೋರ್ಸ್ ಅಲ್ಲಿ ಒಂದು ತೊಂದರೆಯನ್ನು ಅವಳಿಗೆ ಮಾಡ್ತೀನೋ ಅನ್ನೋ ರೀತಿಯಲ್ಲಿ ಅವಳು ವರ್ತನೆ ಮಾಡ್ತಾಳೆ. ಬಟ್ ಕ್ರಿಸ್ಟಬೆಲ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಯಾಕೆ ಈ ರೀತಿ ಆಯ್ತು ಅಂತಕ್ಕಂಥದ್ದು ಕ್ರಿಸ್ಟಬೆಲ್ಗೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಅಲ್ಲೇ ಒಂದು ನಾಯಿ ಇರುತ್ತೆ, ಅದು ಕೂಡ ಜೋರಾಗಿ ಕೂಗಿಕೊಳ್ಳುತ್ತೆ. ಈ ರೀತಿಯ ಅನೇಕ ಅಪಶಕುನಗಳು ಅಲ್ಲಿ ಕಾಣ್ತವೆ. ಅದ್ಯಾವುದು ಕೂಡ ಕ್ರಿಸ್ಟಬೆಲ್ಗೆ ಅರ್ಥ ಆಗೋದಿಲ್ಲ, ಯಾಕೆ ಈ ರೀತಿಯ ಘಟನೆಗಳು ನಡೀತಾ ಇದಾವೆ ಅಂತಕ್ಕಂಥದ್ದು. ಅಷ್ಟೊಂದು ಇನ್ನೋಸೆಂಟ್ ಅವಳಾಗಿರ್ತಾಳೆ.
Christabel takes Geraldine quietly to her own bedroom so that her father, Sir Leoline, will not be ಡಿಸ್ಟರ್ಬ್ಡ್ ಎಟ್ ನೈಟ್. ಸೊ ಆ ಹೆಣ್ಣು ಮಗಳನ್ನ ತಂದೆಗೆ ಪರಿಚಯಿಸದೇನೆ ಇವಳು ಏನ್ ಮಾಡ್ತಾ ಇದ್ದಾಳೆ, ತನ್ನ ಒಂದು ಬೆಡ್ರೂಮ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಯಾಕೆಂದ್ರೆ ಇವಳ ತಂದೆ ಹೆಸರಿನಲ್ಲಿ ಗಮನಿಸಬಹುದು, ಸರ್ ಲಿಯೋಲೈನ್ ಅಂತಕ್ಕಂಥವ್ರು ಕ್ರಿಸ್ಟಾಬೆಲ್ ಅವರ ತಂದೆ ಆಗಿರ್ತಾರೆ. ಸೊ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಜೆರಾಲ್ಡಿನ್ ತನ್ನ ಒಂದು ಬೆಡ್ರೂಮ್ಗೆ ಕರೆದುಕೊಂಡು ಹೋಗ್ತಾಳೆ ಕ್ರಿಸ್ಟಾಬೆಲ್. ಇನ್ಸೈಡ್ ದ ರೂಮ್ ಜೆರಾಲ್ಡಿನ್ ಅಪಿಯರ್ಸ್ ಬೋತ್ ಡೆಲಿಕೇಟ್ ಅಂಡ್ ಅನ್ಈಸಿ. ಸೊ ಒಳಗಡೆ ಹೋದಾಗ ಅವಳು ತುಂಬಾನೇ ಸೌಮ್ಯವಾಗಿ ವರ್ತನೆ ಮಾಡ್ತಾ ಇದ್ದಾಳೆ, ಆದರೆ ವಿಚಿತ್ರವಾಗಿನೂ ಕೂಡ ಅವಳ ವರ್ತನೆ ಕಾಣಿಸ್ತಾ ಇದೆ. ಶಿ ಆಸ್ಕ್ಸ್ ಕ್ರಿಸ್ಟಬೆಲ್ ಟು ಹೆಲ್ಪ್ ಹರ್ ಪ್ರೇ ಬಿಫೋರ್ ರೆಸ್ಟಿಂಗ್. ಸೊ ನಾನು ರೆಸ್ಟ್ ಮಾಡೋದಕ್ಕಿಂತ ಮೊದಲು ನನಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡು ಅಂತೇಳಿ ಕೇಳ್ಕೊಳ್ತಾಳೆ. ಬಟ್ ವೆನ್ ಕ್ರಿಸ್ಟಬೆಲ್ ಮೆನ್ಷನ್ಸ್ ದ ವರ್ಜಿನ್ ಮೇರಿ, ಜೆರಾಲ್ಡಿನ್ ರಿಯಾಕ್ಟ್ಸ್ ವಿತ್ ಡಿಸ್ಕಂಫರ್ಟ್, ರಿವೀಲಿಂಗ್ ಎ ಹಿಡ್ಡನ್ ಫಿಯರ್ ಆಫ್ ಹೋಲಿ ನೇಮ್ಸ್. ಸೊ ಕ್ರಿಶ್ಚಿಯನ್ ಧರ್ಮದಲ್ಲಿ ವರ್ಜಿನ್ ಮೇರಿ ಅಂತಕ್ಕಂತಹ ಕ್ಯಾರೆಕ್ಟರ್ ಏನಿರುತ್ತೋ ಆ ಹೆಣ್ಣು ಮಗಳು ತುಂಬಾನೇ ಪವಿತ್ರವಾಗಿರ್ತಕ್ಕಂತಹ ವ್ಯಕ್ತಿ, ಅಂದ್ರೆ ದೇವತೆಯ ಲಕ್ಷಣಗಳನ್ನ ಹೊಂದಿರತಕ್ಕಂಥವಳಾಗಿರ್ತಾಳೆ. ಸೊ ಈ ರೀತಿಯ ಒಂದು ಹೋಲಿ ನೇಮ್ ಅನ್ನ ತೆಗೆದುಕೊಂಡಾಗ ಆ ಜೆರಾಲ್ಡಿನ್ಗೆ ಸ್ವಲ್ಪ ಭಯ ಆಗುತ್ತೆ, ಅದರ ಜೊತೆಗೆ ಡಿಸ್ಕಂಫರ್ಟ್ ಕೂಡ ಆಗುತ್ತೆ, ಮನಸ್ಸಿನಲ್ಲಿ ಭಯವನ್ನ ಅವಳು ಪಡ್ತಾಳೆ. ದಿಸ್ ಹಿಂಟ್ ಸಜೆಸ್ಟ್ಸ್ ದಟ್ ದೇರ್ ಈಸ್ ಸಮಥಿಂಗ್ ಅನ್ಯಾಚುರಲ್ ಆರ್ ಸೂಪರ್ ನ್ಯಾಚುರಲ್ ಅಬೌಟ್ ಹರ್. ನೀವು ಫಿಲ್ಮ್ಗಳಲ್ಲಿ ನೋಡಿರ್ಬೋದು, ಈಗ ದೇವತೆಗಳ ಹೆಸರುಗಳನ್ನ ಹೇಳಿದ್ರೆ ದೆವ್ವಗಳಿಗೆ ಕಂಪನ ಉಂಟಾಗುತ್ತೆ, ಭಯ ಬೀಳ್ತಾವಲ್ವಾ, ಅದೇ ರೀತಿನೇ ಇಲ್ಲಿ ಆ ಜೆರಾಲ್ಡಿನ್ ಕೂಡ ಒಂದು ಪವಿತ್ರ ಹೆಸರನ್ನ ಕೇಳಿದಾಗ ಅವಳಲ್ಲಿನೂ ಕೂಡ ಭಯ ಆಗುತ್ತೆ. Christabel begins undressing Geraldine for sleep, and at that moment Coleridge introduces a mysterious and disturbing detail. ಜೆರಾಲ್ಡಿನ್ ಮಲಗಲಿಕ್ಕೆ ಏನು ತನ್ನ ಒಂದು ಬಟ್ಟೆಗಳನ್ನು ತೆಗೆದು ನಿದ್ದೆ ಹೋಗ್ಲಿಕ್ಕೆ ಈಗ ರೆಡಿ ಆಗ್ತಾ ಇದ್ದಾಳೋ ಆಗ್ಲೂ ಕೂಡ ಅಲ್ಲಿ ಕೆಲವೊಂದಿಷ್ಟು ವಿಚಿತ್ರ ಸನ್ನಿವೇಶಗಳು ನಡೀತವೆ. ಜೆರಾಲ್ಡಿನ್ಸ್ ಬಾಡಿ ಶೋಸ್ ಸಮಥಿಂಗ್ ಸ್ಟ್ರೇಂಜ್ ಅಂಡ್ ಶಾಕಿಂಗ್. ಅವಳ ಒಂದು ಬಾಡಿಯನ್ನು ನೋಡಿದಾಗ ಅಲ್ಲಿ ಏನೋ ವಿಚಿತ್ರ ಕಾಣಿಸುತ್ತೆ ಮತ್ತು ಆ ಬಾಡಿ ತುಂಬಾನೇ ಶಾಕಿಂಗ್ ಆಗಿರ್ತಕ್ಕಂತಹ ಒಂದು ದೇಹದ ಆಕೃತಿಯನ್ನು ಅವಳು ಹೊಂದಿರ್ತಾಳೆ. ಬಟ್ ದ ಪೋಯೆಟ್ ಡಸ್ ನಾಟ್ ಫುಲ್ಲಿ ಡಿಸ್ಕ್ರೈಬ್ ಇಟ್. ಯಾವ ರೀತಿ ಆ ಒಂದು ಬಾಡಿ ಸ್ಟ್ರೇಂಜ್ ಆಗಿತ್ತು, ಶಾಕಿಂಗ್ ಆಗಿತ್ತು ಅಂತಕ್ಕಂಥದ್ದನ್ನ ಪೋಯೆಟ್ ಎಲ್ಲೂ ಕೂಡ ಡಿಸ್ಕ್ರೈಬ್ ಮಾಡೋದಿಲ್ಲ. ಕೇವಲ ಅಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ಏನೋ ದೇಹದ ಭಾಗಗಳ ಬಗ್ಗೆ ಮಾತ್ರ ಹೇಳ್ತಾರೆ, ಅದೇನು ಅಂತ ಹೇಳೋದೇ ಇಲ್ಲ. The reader senses that Geraldine is not a normal human being. ಸೊ ನಾವು ಇಲ್ಲಿ ಗೆಸ್ ಮಾಡ್ಬೋದು ಏನಪ್ಪ ಅಂದ್ರೆ ಆ ಒಂದು ಹೆಣ್ಣು ಮಗಳು ನಾರ್ಮಲ್ ಹೆಣ್ಣು ಮಗಳಲ್ಲ ಅಂತೇಳಿ. ಕ್ರಿಸ್ಟಬೆಲ್ ಈಸ್ ಫ್ರೈಟನ್ಡ್. ಸೊ ಕ್ರಿಸ್ಟಬೆಲ್ಗೂ ಕೂಡ ಒಂದು ಕ್ಷಣ ಭಯ ಆಗುತ್ತೆ. ಬಟ್ ಟು ಇನ್ನೋಸೆಂಟ್ ಅಂಡ್ ಕನ್ಫ್ಯೂಸ್ಡ್ ಟು ಅಂಡರ್ಸ್ಟ್ಯಾಂಡ್ ಫುಲ್ಲಿ. ಯಾಕೆ ಏನು ಅಂತಕ್ಕಂತಹ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಳಿಂದ ಸಾಧ್ಯ ಆಗೋದಿಲ್ಲ. ಜೆರಾಲ್ಡಿನ್ ದೆನ್ ಪ್ಲೇಸಸ್ ಕ್ರಿಸ್ಟಬೆಲ್ ಅಂಡರ್ ಎ ಮ್ಯಾಜಿಕಲ್ ಸ್ಪೆಲ್. ಇದ್ದಕ್ಕಿದ್ದ ಹಾಗೆ ಆ ಜೆರಾಲ್ಡಿನ್ ಏನಿದ್ಲೋ ಕ್ರಿಸ್ಟಬೆಲ್ ಮೇಲೆ ಒಂದು ಮಂತ್ರವನ್ನ ಪ್ರಯೋಗಿಸ್ತಾಳೆ. ಅಂದ್ರೆ ಯಾವುದೋ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡಿದ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾಳೆ. ಅವಳ ಕಂಟ್ರೋಲ್ಗೆ ಕ್ರಿಸ್ಟಬೆಲ್ ಹೋಗ್ತಾ ಇದ್ದಾಳೆ. ಶಿ ವಿಸ್ಪರ್ಸ್ ಸ್ಟ್ರೇಂಜ್ ವರ್ಡ್ಸ್. ವಿಚಿತ್ರವಾಗಿರ್ತಕ್ಕಂತಹ ಪದಗಳನ್ನು ಗುನುಗ್ತಾಳೆ. ಆ್ಯಂಡ್ ಹರ್ ಐಸ್ ಅಪಿಯರ್ ಪವರ್ಫುಲ್ ಆ್ಯಂಡ್ ಕಮ್ಯಾಂಡಿಂಗ್. ಸೊ ಅವಳ ಕಣ್ಣುಗಳಲ್ಲಿ ಏನೋ ಒಂದು ಶಕ್ತಿ ಕಾಣಿಸಿಕೊಳ್ಳುತ್ತೆ ಮತ್ತು ಯಾವುದೋ ಒಂದು ಆಜ್ಞೆಯನ್ನ ಕಣ್ಣುಗಳಲ್ಲೇ ಮಾಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಅಲ್ಲಿ ಘಟನೆಗಳು ನಡೀತವೆ. ಕ್ರಿಸ್ಟಬೆಲ್ ಬಿಕಮ್ಸ್ ಸೈಲೆಂಟ್, ಡೇಸ್ಡ್ ಆ್ಯಂಡ್ ಅನೇಬಲ್ ಟು ರೆಸಿಸ್ಟ್. ಕ್ರಿಸ್ಟಬೆಲ್ಗೆ ಏನೇ ಮಾಡಿದ್ರು ಕೂಡ ಅದರಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಳು ಸುಮ್ಮನೆ ಸೈಲೆಂಟ್ ಆಗಿರ್ತಾಳೆ. ಡೇಸ್ಡ್ ಅಂದ್ರೆ ಒಂಥರ ನಿದ್ರೆಗೆ ಜಾರಿದ ರೀತಿಯಲ್ಲಿ, ಅಂದ್ರೆ ಮಂಪರು ರೀತಿಯಲ್ಲಿ ಕಾಣಿಸ್ಕೊಳ್ತಾಳೆ. ಅನೇಬಲ್ ಟು ರೆಸಿಸ್ಟ್, ಅದನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಂಡರ್ ದಿಸ್ ಎನ್ಚಾಂಟ್ಮೆಂಟ್ ಶಿ ಲೂಸಸ್ ಕಂಟ್ರೋಲ್ ಆಫ್ ಹರ್ ಥಾಟ್ಸ್ ಅಂಡ್ ಎಮೋಷನ್ಸ್. ತನ್ನ ಭಾವನೆಗಳನ್ನ, ತನ್ನ ವಿಚಾರಗಳ ಎಲ್ಲವನ್ನು ವಿಚಾರ ಮಾಡ್ತಕ್ಕಂತಹ ಶಕ್ತಿಯನ್ನೇ ಕ್ರಿಸ್ಟಬೆಲ್ ಕಳೆದುಕೊಂಡು ಬಿಡ್ತಾಳೆ. ಜೆರಾಲ್ಡಿನ್ ಲೈಸ್ ಬಿಸೈಡ್ ಹರ್ ಇನ್ ಬೆಡ್. ಜೆರಾಲ್ಡಿನ್ ಏನ್ ಮಾಡ್ತಾಳೆ, ಕ್ರಿಸ್ಟಬೆಲ್ ಪಕ್ಕದಲ್ಲೇ ಮಲಗ್ತಾ ಇದ್ದಾಳೆ. ಸಿಂಬಾಲಿಕಲಿ ಗೇನಿಂಗ್ ಪವರ್ ಓವರ್ ಕ್ರಿಸ್ಟಬೆಲ್ಸ್ ಸ್ಪಿರಿಟ್ ಅಂಡ್ ಪ್ಯೂರಿಟಿ. ಸೊ ಆ ಕ್ರಿಸ್ಟಬೆಲ್ನ ಸ್ಪಿರಿಟ್ ಇರ್ಬೋದು, ಅಂದ್ರೆ ಅವಳ ಚೈತನ್ಯ ಇರ್ಬೋದು, ಅದೆಲ್ಲವನ್ನ ಕಂಟ್ರೋಲ್ ಮಾಡ್ತಕ್ಕಂತಹದ್ದನ್ನ ಇಲ್ಲಿ ಜೆರಾಲ್ಡಿನ್ ಮಾಡ್ತಾ ಇದ್ದಾಳೆ. ಬಿಫೋರ್ ದಿ ಸ್ಲೀಪ್ ಜೆರಾಲ್ಡಿನ್ ಡಿಕ್ಲೇರ್ಸ್ ದಟ್ ನೋ ಒನ್ ಮಸ್ಟ್ ಎವರ್ ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ಸೈಡ್ ದ ರೂಮ್ ದಟ್ ನೈಟ್. ಸೊ ಇಲ್ಲಿ ಒಂದು ಮಾತನ್ನ ಜೆರಾಲ್ಡಿನ್ ಹೇಳ್ತಾಳೆ, ಅಂದ್ರೆ ಈ ರೂಮಿನಲ್ಲಿ ಈಗೇನೆಲ್ಲ ಘಟನೆಗಳು ನಡೀತಾ ಇದ್ದಾವೋ ಇದನ್ನ ಯಾರು ಕೂಡ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾಳೆ. ಅಂದ್ರೆ ಅದರ ಅರ್ಥ ಕ್ರಿಸ್ಟಬೆಲ್ ಇದನ್ನ ಯಾವುದೇ ವ್ಯಕ್ತಿಯ ಮುಂದೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅವಳು ಹೇಳ್ತಾಳೆ. The spell ensures that Christabel cannot speak or reveal the truth even if she wants to. ಈ ಒಂದು ಸತ್ಯವನ್ನ, ರೂಮಿನಲ್ಲಿ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳನ್ನ, ಆ ವಿಚಿತ್ರ ಸನ್ನಿವೇಶಗಳನ್ನ ಬೇರೆ ಯಾರಿಗಾದ್ರೂ ನಾನು ಹೇಳ್ಕೋಬೇಕು ಅಂದ್ರೂ ಕೂಡ ಕ್ರಿಸ್ಟಬೆಲ್ಗೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಅವಳ ಒಂದು ಮಾತುಗಳು, ಅಂದ್ರೆ ಜೆರಾಲ್ಡಿನ ಮಾತುಗಳು ತೋರಿಸಿಕೊಡ್ತವೆ.
ಹರ್ ಇನ್ನೋಸೆನ್ಸ್ ಈಸ್ ಟ್ರಾಪ್ಡ್, ಅಂದ್ರೆ ಅವಳ ಒಂದು ಮುಗ್ಧತೆಯಿಂದನೇ ಈಗ ಅವಳು ಸಿಲುಕಿಕೊಳ್ತಾ ಇದ್ದಾಳೆ ತೊಂದರೆಗೆ. ಆ್ಯಂಡ್ ಶಿ ಬಿಕಮ್ಸ್ ಸ್ಪಿರಿಚುವಲಿ ವೀಕೆಂಡ್, ಆಧ್ಯಾತ್ಮಿಕವಾಗಿ ತುಂಬಾನೇ ದುರ್ಬಲ ಆಗ್ತಾಳೆ. ಆಲ್ದೋ ಶಿ ಸ್ಟಿಲ್ ಅನ್ಅವೇರ್ ಆಫ್ ದ ಡೇಂಜರ್ ಶಿ ಫೇಸಸ್, ಯಾವ ತೊಂದರೆಗೆ ಒಳಗಾಗ್ತಾ ಇದ್ದೀನಿ ಅಂತಕ್ಕಂಥದ್ದೇ ಅವಳಿಗೆ ಗೊತ್ತಿಲ್ಲ, ಬಟ್ ಅವಳು ತೊಂದರೆಗೆ ಸಿಲುಕಿದ್ದಾಳೆ. ಬೈ ದ ಎಂಡ್ ಆಫ್ Part 1, the atmosphere is dark, mysterious and filled with the tension. The poem creates a strong contrast between Christabel's pure innocence and Geraldine's hidden evil. So ಈ ಒಂದು poem ಅಲ್ಲಿ ನಾವು ಕ್ರಿಸ್ಟಬೆಲ್ಸ್ನ ಒಂದು ಮುಗ್ಧತೆಯನ್ನ, ಅದೇ ರೀತಿ ಆ ಜೆರಾಲ್ಡಿನ್ಸ್ನ ಒಂದು ಕೆಟ್ಟತನವನ್ನ ಗಮನಿಸ್ತೇವೆ. Through this ending, Coleridge shows how innocence can be deceived. ಅಂದ್ರೆ ನಮ್ಮ ಪೋಯೆಟ್ ಅವರು ಮುಗ್ಧತೆಯನ್ನ ಯಾವ ರೀತಿ ಕೆಟ್ಟದ್ದು ಅಂತಕ್ಕಂಥದ್ದು ಬಂದು ಸೋಲಿಸುತ್ತೆ ಅಂತಕ್ಕಂಥದ್ದನ್ನ ತೋರಿಸಿಕೊಡ್ತಾ ಇದ್ದಾರೆ. ಅಂಡ್ ಹೌ ಈ ವಿಲ್ ಮೇ ಎಂಟರ್ ಕ್ವಯಟ್ಲಿ ಥ್ರೂ ಸಿಂಪತಿ ಅಂಡ್ ಟ್ರಸ್ಟ್. ನಾವು ಯಾರಿಗೋ ಸಹಾಯ ಮಾಡೋಣ ಅಂತೇಳಿ ಸಿಂಪತಿಯನ್ನ ತೋರಿಸ್ತಾ ಇದ್ದೇವೆ, ಅವ್ರಿಗೆ ನಂಬಿಕೆಯನ್ನ ಇಟ್ಟು ಅವ್ರ ಮೇಲೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಹೋಗಿರ್ತೇವೆ ಎಷ್ಟೋ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ಆ ಕೆಟ್ಟತನದ್ದು ಒಳ್ಳೆಯತನವನ್ನೇ ತನ್ನ ಒಂದು ಉಪಯೋಗಕ್ಕೆ ಬಳಸಿಕೊಂಡು ತನ್ನ ಒಂದು ಹಿಡಿತವನ್ನ ಸಾಧಿಸಿ ಬಿಡುತ್ತೆ. ಅಂದ್ರೆ ಈ ಈವಿಲ್ ಅಂದ್ರೆ ಕೆಟ್ಟತನ ಅಂತಕ್ಕಂಥದ್ದು ಯಾವ ರೀತಿ ಮುಗ್ಧತೆಯನ್ನ ಆಕ್ರಮಿಸುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಇದಿಷ್ಟು ಫಸ್ಟ್ ಪಾರ್ಟ್ ನ ಒಂದು ಸಮರಿ ಆಗಿರುತ್ತೆ. ನಿಮ್ಗೆ ಒಂದು ವೇಳೆ ಸೆಕೆಂಡ್ ಪಾರ್ಟ್ ನ ಸಮರಿ ಕೂಡ ಬೇಕು ಅಂದ್ರೆ ಸೆಕೆಂಡ್ ಪಾರ್ಟ್ ಸಮರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಜನ ಕಮೆಂಟ್ ಮಾಡಿದ್ರೆ ಸೆಕೆಂಡ್ ಪಾರ್ಟ್ ನ ಸಮರಿಯನ್ನು ಕೂಡ ನಿಮ್ಗೆ ಮುಂದೆ ಹೇಳಿಕೊಡ್ತೇನೆ ವಿದ್ಯಾರ್ಥಿಗಳೇ. ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಅನ್ನು ಕೂಡ ಕೊಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್.